ಸಚಿವ ಸ್ಥಾನ ಕೊಡಬೇಕೆನ್ನುವಂಥದ್ದು ಎಲ್ಲರೂ ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಹಾಗೂ ಪ್ರಸಾದ್ ಅವರ ಅಭಿಮಾನಿಗಳಾಗಿರ್ಬೋದು ಒಂದು ಜನಸಾಗರವನ್ನು ತಾವು ನೋಡಿರ್ಬೋದು. ಯಾಕಂದ್ರೆ 3 ಬಾರಿ ಅವರು ಕಾಂಗ್ರೆಸ್ ಪಕ್ಷದಾಗ ನಿಂತು ಆರಿಸಿ ಬಂದು ಇವತ್ತು ಅವರು ಕಾಂಗ್ರೆಸ್ ಪಕ್ಷದ ಒಂದು ಸೇವೆಯನ್ನು ಮಾಡಿ ಕರ್ನಾಟಕದ ಎಲ್ಲ ಅಲೆಯನ್ನು ಅಡ್ಡಾಡಿ ಅವ್ರು ಸಂಪೂರ್ಣ ಕೊಟ್ಟಾಗ ಎಲ್ಲನೂ ಬಡವ್ರ ಪರವಾಗಿ ನಿಂತು ಸೇವೆಯನ್ನು ಮಾಡಿದ್ದಾರೆ. ಧಾರವಾಡ ಜಿಲ್ಲೆದಾಗ ಇನ್ನೊಂದು ಹೆಚ್ಚಿನ ರೀತಿ ಅಭಿವೃದ್ಧಿ ಆಗಬೇಕಂತಂದ್ರೆ ಸಚಿವ ಸ್ಥಾನ ಪ್ರಸಾದ್ ಅವ್ರಿಗೆ ಕೊಡಬೇಕಂತೇಳಿ ನಾವೆಲ್ಲರೂ ಆಗ್ರಹ ಮಾಡಿದ್ದೀವಿ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಸರ್ ಅವ್ರಿಗೆ ಕೈ ಮುಗಿದು ಮನವಿ ಮಾಡ್ಕೊಂಡು ಕೇಳ್ಕೊಳೋದು, ಈ ಬಾರಿ ಒಮ್ಮೆ ಸಚಿವ ಸ್ಥಾನ ಪ್ರಸಾದ್ ಅವ್ರಿಗೆ ಕೊಡಬೇಕು. ಹೌದು, 2ನೇ ಬಾರಿ ಕೂಡ ಸಿಗ್ತಿತ್ತು ಅಂತೇಳಿ ಎಲ್ಲರೂ ಭಾವಿಸಿದ್ವಿ. ಅವಾಗೂ ಸಿಗ್ಲಿಲ್ಲ. ಯಾಕಂತಂದ್ರೆ ಹಿರಿಯರಿಗೆ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನುವಂಥದ್ದು ಪಕ್ಷದ ನಿಷ್ಠೆಯಿಂದ ನಡೀತು. ಆದ್ರೆ ಈ ಬಾರಿ ಸಿದ್ದರಾಮಯ್ಯ ಅವರ ಸಿಎಂ ಆದಾಗ ಅವಾಗೂ ಸಿಗ್ತೈತೆ ಅಂತ ಹೇಳಿದ್ರು, ಅವಾಗೂ ಸಹ ಕೊಡ್ಲಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಕೊಡ್ತೀನಿ ಅನ್ನುವಂಥದ್ದು ಭರವಸೆಯನ್ನ ನೀಡಿದ್ರು. ಅದಕ್ಕೆ ಕೊಡ್ಲೇಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ ಐತಿ. ಅದನ್ನ ಬೇಡಿಕೆ ಮೂಲಕ ಅವ್ರು ನೆರವೇರಿಸಿದ್ರ ಇಲ್ಲ ನಮ್ಮ ಹುಬ್ಬಳ್ಳಿ ಜನತೆ ಇನ್ನೂ ಕಾಂಗ್ರೆಸ್ ಪಕ್ಷ ಎತ್ತಿ ಹಿಡಿತೈತಿ ಇಂಥ ಒಬ್ಬನ ನಾಯಕನ. ಯಾಕಂದ್ರ ಪಕ್ಷಾತೀತ ಒಬ್ಬ ನಾಯಕ ಪ್ರಸಾದ್ ಅವರು ಎಲ್ಲರ ಜಾತಿಯವ್ರನ್ನ ಪ್ರೀತಿಯಿಂದ ಏನೋ ಇದ್ರು ಅವ್ರ ಜೊತೆ ನಿಂತ ಸೇವೆ ಮಾಡುವಂತ ಸಾಮಾನ್ಯ ಮನುಷ್ಯನಂಗ ಇದ್ದು ನಡೀತಾನ. ಅವರು MLA ಇದ್ರು, ಅವ್ರು ಯಾವ ಸ್ಥಾನ ಇದ್ರು ಸಾಮಾನ್ಯ ಕಾರ್ಯಕರ್ತರಂಗೆ ಎಲ್ಲರ ಜೊತೆ ವರ್ತನೆ ಇಟ್ಕೊಂಡಿದ್ದಕ್ಕೆ ಇವತ್ತೆಲ್ಲರೂ ಕೂಡ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು. ಯಾಕಂದ್ರೆ ತಾವೆಲ್ಲ ನೋಡಿದ್ರಿ, ಸ್ಲಂ ಬೋರ್ಡ್ ಚೇರ್ಮನ್ ಆದಾಗ ಅವರು ಕರ್ನಾಟಕ ರಾಜ್ಯದಾಗ ಎಲ್ಲ ಅಡ್ಡಾಡಿ ಎಲ್ಲರಿಗೂ ಮನಿಗಳು ಕೊಡಿಸುವಂಥದ್ದು, ಮತ್ತೆ ಕರ್ನಾಟಕದ ಎಲ್ಲರಿಗೂ ಹಕ್ಕು ಪತ್ರಗಳು ಕೊಡುವಂಥದ್ದನ್ನು ಅವರು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅದಕ್ಕೆ ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಇದೆ.